ರಾಜೀನಾಮೆ ಕೊಡ್ತೀವಿ. ಅದು ಘೋಷಣೆ ಬಂದು ಭೇಟಿ ಮಾಡ್ತಕ್ಕಂಥದ್ದಲ್ಲಿ ನಮಗೆ ಸಹಾಯ ಮಾಡಿ ಅಂತಕ್ಕಂಥದ್ದಲ್ಲಿ ಏನು ಕೇಳಲಿಲ್ಲ. ಪಕ್ಷಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೆ. ಈ ಕ್ಷೇತ್ರದ ಮತದಾರರೇ ಕಮೆಂಟ್ ನನಗೆ ಈ ಮತದಾರರು ಏನ್ ಹೇಳ್ತಾರೆ ಅದನ್ನ ಕೇಳ್ತಕ್ಕಂಥದ್ದು ಹೊತ್ತು ನನ್ನ ಮನಸ್ಸಿಗೆ ಬೇಜಾರಾಗಿತ್ತು. ಅಂದ್ರೆ ಈ ಸಲ ನೀವು ಬಿಜೆಪಿ ಅದೇ ಕಾರಣಕ್ಕೆ ಪ್ರಚಾರಕ್ಕೆ ಹೋಗ್ತೀರಾ? 100% ಹೋಗೋದಿಲ್ಲ. ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ನಿನ್ನೆ ಕೆಂಗೇರಿಪುರದ ಬಂಡೆಮಠದಲ್ಲಿ ಒಂದು ಬೃಹತ್ ಕಾರ್ಯಕರ್ತರ ಸಮಾವೇಶ ನಡೆಸಿದ್ದರು. ಈ ಸಮಾವೇಶದಲ್ಲಿ ಕೈ ಶಾಸಕರ ಸಹ ಸಭೆ ಹಂಚಿಕೊಂಡಿದ್ದು ಮತ್ತೊಂದು ವಿಶೇಷವಾಗಿತ್ತು. ಸೊ ಈ ಸಭೆಯ ಉದ್ದೇಶ ಏನಾಗಿತ್ತು ಹಾಗೂ ಹಿಂದೆ ಕೈ ನಾಯಕರು ಬಂದಿದ್ದ ಉದ್ದೇಶವಾಯಿತು. ಬನ್ನಿ ಸ್ವತಃ ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಸೋಮಶೇಖರ್ ಅವರು ಇದ್ದಾರೆ, ಅವರಿಂದಲೇ ಬನ್ನಿ ತಿಳಿದುಕೊಳ್ಳೋಣ. ಒಂದು ದೊಡ್ಡ ಸಭೆ ಕರೆದಿದ್ವಿ, ದೊಡ್ಡ ಮಟ್ಟದಲ್ಲಿ ಸಭೆ ಇಲ್ಲ, ಚುನಾವಣೆ ಘೋಷಣೆ ಆದ್ಮೇಲೆ ಯಾರು ಅಭ್ಯರ್ಥಿ ಇರ್ತಾರೆ ಅವರು ಅಪ್ರೋಚ್ ಮಾಡ್ತಾರೆ ಅಂತಕ್ಕಂಥದ್ದು ಉದ್ದೇಶ ಕೂಡ ಇತ್ತು. 10-15 ದಿವಸ ಆದ್ರೂ ಕೂಡ ಯಾರು ಘೋಷಣೆ ಬಂದು ಭೇಟಿ ಮಾಡ್ತಕ್ಕಂಥದ್ದಲ್ಲಿ ನಮಗೆ ಸಹಾಯ ಮಾಡಿ ಅಂತಕ್ಕಂಥದ್ದಲ್ಲಿ ಏನು ಕೇಳಲಿಲ್ಲ. ಅದಕ್ಕೆಲ್ಲ ಲೀಡರ್ಗಳು ಪದೇ ಪದೇ ಬಂದು ಮಾತಾಡ್ತಾ ಇದ್ರು, ಏನ್ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ನನ್ನ ಎಂಟೈರ್ ಕ್ಷೇತ್ರದ ಸಭೆ ಕೂಡ ಮಾಡಿದ್ದೆ. ಅದರಲ್ಲಿ ಬಹಿರಂಗವಾಗಿ ಕೇಳಿದ್ದೆ ನಾನೇ, ಏನ್ ಮಾಡ್ಬೇಕು ನೀವು ತೀರ್ಮಾನ ಮಾಡಿ, ನೀವೇನ್ ತೀರ್ಮಾನ ಹೇಳ್ತೀರಿ ಅದನ್ನ ಮಾಡಿ ಅಂತ. ಬಹುತೇಕ ಬಂದಿದ್ದಂಥವ್ರು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಮಾಡಬೇಕು, ಬಿಜೆಪಿಲಿ ಹೋಗ್ಲಿಲ್ಲ, ಅದು ಅವಮಾನ ಮಾಡ್ತಾರೆ ಅಂತಂದ್ರೆ ನೀವು ಕಾಂಗ್ರೆಸ್ಗೆ ಮಾಡಬೇಕು ಅಂತಕ್ಕಂಥದ್ದಿತ್ತು. ಯಾವ್ದಕ್ಕೆ ಹೋಗ್ಲಿಲ್ಲ, ಏನ್ ಹೋಗ್ಲಿಲ್ಲ ಅಂತೆಲ್ಲನೂ ಕೂಡ ಕ್ಷೇತ್ರದ ನಮ್ಮ ಲೀಡರ್ಗಳಿಗೆ ಮತದಾರರಿಗೆ ಮಾಹಿತಿ ಕೊಡ್ಬೇಕಾಯಿತು, ಕೊಟ್ಟಿದ್ದೀನಿ. ಈಗೆಲ್ಲ ಅವರು ತೀರ್ಮಾನ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ. ಲಾಸ್ಟ್ ಟೈಮ್ ಬಿಜೆಪಿ ಶಾಸಕರಾಗಿದ್ರಿ, ಎಲ್ಲವೂ ಸರಿ ಇತ್ತು. ಮತ್ತೆ ಈಗ 23 ಚುನಾವಣೆ ನಡೆದ್ಮೇಲೆ ಸೊ ಯಾಕೆ ಹಿನ್ನಡೆ ಯಾಕಾಯ್ತು? ಇಲ್ಲ, ಹಿನ್ನಡೆ ಏನಾಗ್ಲಿಲ್ಲ. 23 ಚುನಾವಣೆಯಲ್ಲಿ ಹಿಂದೆನೆ ಪಕ್ಷ ವಿರೋಧಿ ಚಟುವಟಿಕೆಗಳು ಸ್ಟಾರ್ಟ್ ಆಗಿತ್ತು, ಸೋಲಿಸ್ಬೇಕು ಅಂತೇಳಿ. ಪಕ್ಷಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೆ. ಇದೆಲ್ಲ ಕಾಮನ್ ಆಗಿದೆ, ನೀವು ಚುನಾವಣೆ ಮಾಡಿ ಅಂತಕ್ಕಂಥದ್ದನ್ನ ಕೂಡ ಅವರು ಹೇಳಿದ್ರು. ಚುನಾವಣೆ ಮಾಡಿದ್ರು. ಚುನಾವಣೆ ಮಾಡಾದ್ಮೇಲೆ ನಾನು ಅದೆಲ್ಲ ಬಿಟ್ಟು ಪಕ್ಷ ಏನ್ ಹೇಳ್ತಾರೆ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದೆ 3-4 ತಿಂಗಳು. ಇದ್ದಕ್ಕಿದ್ದಂಗೆ ಒಂದು ಫಂಕ್ಷನ್ ಮಾಡಿ ಸನ್ಮಾನ ಮಾಡೋದು, ಅದು ಮಾಡೋದು, ಯಾರು ನಮ್ಗೆ ಅಗೇನೆಸ್ಟ್ ಮಾಡಿದ್ರು ಅವ್ರಿಗೆ ಸನ್ಮಾನ ಕಾರ್ಯಕ್ರಮಗಳು ಅದು ಇದು ಮಾಡ್ತಾರೆ. ನಾನು ಫೋಟೋ ಹಾಕಿ ಅದಕ್ಕೆ ಅಬ್ಜೆಕ್ಷನ್ ಮಾಡಿದೆ. ಅದೇ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಆಗ್ಲಿಲ್ಲ. ಅಂದ್ರೇನು, ಇದೆಲ್ಲ ಕಾಮನ್ನು ಬಿಜೆಪಿಲಿ ಆ ಥರ ಕಂಪ್ಲೇಂಟ್ ತಗೊಳ್ತಾ ಹೋದರೆ ಎಂಟೈರ್ ಬಿಜೆಪಿ ಕಾರ್ಯಕರ್ತರು ಖಾಲಿ ಆಗ್ಬಿಡ್ತಾರೆ ಅಂತಕ್ಕಂಥದ್ದು ಉತ್ತರ ಬಂತು. ಅದು ಯಾಕೋ ನನ್ನ ಮನಸ್ಸಿಗೆ ಇದು ಸರಿ ಹೋಗ್ಲಿಲ್ಲ. ಇಷ್ಟೆಲ್ಲ ಅಗೇನೆಸ್ಟ್ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲ ಮಾಡಿ ಪಕ್ಷದಲ್ಲಲ್ಲಿ ಸರ್ಕಾರದಲ್ಲಾಗಲಿ ಸಂಘ ಪರಿವಾರದವರಲ್ಲಿ ಪ್ರಾಮಾಣಿಕರು ಇದ್ದಂಥವ್ರಿಗೆ ಇಲ್ಲಿ ಈ ಥರ ಮಾಡ್ತಾರಲ್ಲ, ಅವಮಾನ ಮಾಡ್ತಾರೆ ಅಂತೇಳಿ ಅವತ್ತು ನನ್ನ ಮನಸ್ಸಿಗೆ ಬೇಜಾರಾಗಿತ್ತು. ಅವತ್ತಿಂದ ದೂರ ಆಯಿತು. ಇನ್ನೊಂದು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಯಾಕೆ ನಿಮಗೆ ಇಷ್ಟ ಆಗಲಿಲ್ಲ? ಈಗ ಮುಂಚಿಂದನೂ ಬಿಜೆಪಿಗಿಂತ JDS ನಮಗೆ ಬದ್ಧ ವೈರಿ. ಮುಖಾಮುಖಿ ನನಗೂ JDSಗೆನೆ ಇರ್ತಕ್ಕಂಥದ್ದು. ಎಲೆಕ್ಷನ್ ಟೈಮಲ್ಲಿ ಏನೆಲ್ಲ ಪ್ರಾಪಗಂಡ ಮಾಡ್ತಾರೆ, ಏನೆಲ್ಲ ಮಿಸ್ಬಿಹೇವ್ ಮಾಡ್ತಾರೆ, ಏನೆಲ್ಲ ಕಾಮೆಂಟ್ಸ್ ಮಾಡ್ತಾರೆ, ಅದು JDSದವರೇ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ನಾವು ಚುನಾವಣೆಯಲ್ಲಿ ಯಾವುದೇ ವ್ಯಕ್ತಿಗತವಾಗಿ ಇಂಡಿವಿಜುವಲ್ ಆಗಿ ನಾನು ಕಾಮೆಂಟ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪಕ್ಷದ ಆಧಾರಿತ ಮೇಲೆ ನಾನು ಪಬ್ಲಿಕ್ ಮೀಟಿಂಗ್ನಲ್ಲಿ ಮಾತಾಡ್ತೇನೆ. ಜೊತೆಗೆ ಕ್ಷೇತ್ರ ಏನು ಡೆವಲಪ್ಮೆಂಟ್ ಮಾಡಿದ್ದೀನಿ ಆ ಡೆವಲಪ್ಮೆಂಟ್ ಆಧಾರದ ಮೇಲೆ ನಾನು ಮತ ಕೇಳ್ತೇನೆ. ಇವರು 5 ವರ್ಷಕ್ಕೊಂದ್ಸಾರಿ ಬರ್ತಕ್ಕಂಥದ್ದು, ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು, ಬಾಯಿ ಲಿಮಿಟ್ ಇಲ್ಲದೆ ಮಾತಾಡ್ತಕ್ಕಂಥದ್ದು, ಅದರಿಂದ ಯಾವ ಕಾರಣಕ್ಕೂ ಕೂಡ ಆ ಕಾಂಪ್ರಮೈಸ್ ನಾನು ಒಪ್ಪಲ್ಲ ಅಂತಕ್ಕಂಥದ್ದು. ಈಗ ಲೋಕಸಭೆ ಚುನಾವಣೆ ಬಂತು, ಸೊ ಸ್ಪರ್ಧೆಗಳು ಬಂತು. ನಿಮ್ಮ ಒಂದು ಅಂದ್ರೆ ಅವ್ರು ಏನ್ ಕೇಳಿಲ್ವ ಯಾವ ಅಭ್ಯರ್ಥಿ, ಸೊ ನೀವು ಸಪೋರ್ಟ್ ಅಂದ್ರೆ ಒಂದು ರೆಕಮೆಂಡ್ ಮಾಡ್ತೀರಾ ಅಂತ? ಇಲ್ಲ, ರಾಜ್ಯಸಭಾ ಚುನಾವಣೆಯಲ್ಲಿ ಕೇಳಿದ್ರು. ನಾನು ಹೇಳಿದೆ JDSಗೆ ನೀವು ವಿಪ್ ಕೊಟ್ರೆ ಆಗೋದಿಲ್ಲ. JDSಗೆ ಪಕ್ಷಕ್ಕೆ ವೋಟ್ ಹಾಕಿ ಅಂತ ವಿಪ್ನ ಕೊಟ್ರೆ ನಾನು ಯಾವ ಕಾರಣಕ್ಕೂ ಕೂಡ ನಾನು ಮಾಡೋದಿಲ್ಲ ಅಂತ ಹೇಳಿದ್ದೆ. ಬಟ್ ಆದರೂ ಕೂಡ ಅದೇ ಪಕ್ಷಕ್ಕೆ ಕೊಟ್ಟರು, ನಾನು ವೋಟ್ ಮಾಡಲಿಲ್ಲ. ಈಗ ಲೋಕಸಭೆಗಳಲ್ಲಿ ಸೊ ನೀವು ಯಾರು ರೆಕಮೆಂಡ್ ಮಾಡಿದ್ರ ಇಂಥ ಕ್ಯಾಂಡಿಡೇಟ್ನ ಉತ್ತರ ಲೋಕಸಭಾ ನಿಲ್ಲಿಸಬೇಕು? ಇಲ್ಲ, ನಾನು ಯಾವುದು ರೆಕಮೆಂಡ್ ಮಾಡಲಿಲ್ಲ. ನನ್ನನ್ನು ಯಾರು ಕೂಡ ಇದು ಅವತ್ತಿಗೂ ಕೂಡ ಕೇಳಿರಲಿಲ್ಲ. ಪಕ್ಷ ಹೈಕಮಾಂಡ್ ಏನ್ ಮಾಡ್ತಾರೆ ಅದನ್ನ ನಾನು ಕೂಡ ಒಪ್ಕೊಂಡಿದ್ದೆ. ಯಾಕಂದ್ರೆ ಉತ್ತರ ಲೋಕಸಭಾ ಮತ್ತು ಯಶವಂತಪುರ ಕ್ಷೇತ್ರ ತುಂಬಾ ದೊಡ್ಡದಿದೆ. ಸೊ ಇಲ್ಲಿನ ಪ್ರಮುಖ ಮತದಾರರೇ ಅಂತಿಮವಾಗಿ
ಒಂದು ಬರ್ತೈತೆ. ಆ ನಿಟ್ಟಿನಲ್ಲಿ ನಿಮ್ಗೆ ಯಾರಾದ್ರೂ ಸಂಪರ್ಕ ಮಾಡ್ಬೇಕಲ್ಲ ಹೈಕಮಾಂಡ್ ಆಗಿ. ಸೊ ಹೈಕಮಾಂಡ್ ಆಗಿ ಇಲ್ಲಿ ಪ್ರಮುಖ ಬಿಜೆಪಿ ನಾಯಕರು ಸದಾನಂದ ಗೌಡ್ರು ಸಂಪರ್ಕದಲ್ಲಿ ಇದ್ರು. ಸದಾನಂದ ಗೌಡ್ರು ನನಗೆ ಟಿಕೆಟ್ ಬೇಡ ಅಂತ ಹೇಳಿದ್ರು ಕೂಡ ನಾವೆಲ್ಲ ಕೂಡ ಅವ್ರನ್ನ ಅಪ್ರೋಚ್ ಮಾಡಿದ್ವು, ನೀವೇ ನಿಲ್ಲಬೇಕು. ಕಾರಣ 10 ವರ್ಷದಿಂದ ಸದಾನಂದ ಗೌಡ್ರು ಏನಿದ್ರು ಒಂದೇ ಒಂದು ಸಣ್ಣ ಅಹಿತಕರ ಗಲಾಟೆ ಆಗಲಿ ಮತ್ತೊಂದಾಗಲಿ ಈ ಕ್ಷೇತ್ರದಲ್ಲಿ ಒಂದೇ ಒಂದು ಸಣ್ಣ ಇದಕ್ಕೂ ಮನಸ್ತಾಪ ಕೂಡ ಆಗಿರಲಿಲ್ಲ. ಅದರಿಂದ ಬೇಡ ಅಂತ ಹೇಳಕ್ ಹೋಗ್ಬೇಡಿ, ಈ ಸಾರು ನೀವೇ ನಿಲ್ಬೇಕು ಅಂತೇಳಿ ಅವ್ರ ಮನಸ್ಸಿಗೂ ಕೂಡ ಒಪ್ಸಿದ್ದು ನಾವು. ಆದ್ರೆ ಏನಾಯ್ತು, ಅವ್ರಿಗೆ ಟಿಕೆಟ್ ಕೊಡ್ಲೇ ಇಲ್ಲ. ಬಟ್ ಬದ್ಲಿ ಯಾರು ತಂದಂತ ಅವರು ಚಿಕ್ಕಮಗಳೂರು ಮತ್ತು ಉಡುಪಿ ಯಾರು ಕ್ಷೇತ್ರದ ಅಲ್ಲಿ ಜನ ಗೋ ಬ್ಯಾಕ್ ಅಂತ ನನಗೆ 2.5 ಪೇಜು ವಾಟ್ಸಪ್ನಲ್ಲೂ ಕೂಡ ಕಳಿಸಿದ್ದಾರೆ. 10 ವರ್ಷದಲ್ಲಿ ಸಣ್ಣ ಕೆಲಸ ಕೂಡ ಮಾಡೋದಿಲ್ಲ. ಯಾವಾಗ್ಲೂ ಕೂಡ ಒಬ್ಬರ ಮೇಲೆ ಇನ್ನೊಬ್ರು ಎತ್ಕಟ್ಟಕ್ಕಂಥದ್ದು, ಬೆಂಕಿ ಕಾರ್ತಕ್ಕಂಥದ್ದು, ಡೆವಲಪ್ಮೆಂಟ್ ಆಧಾರದ ಯಾವತ್ತೂ ಕೂಡ ಒಂದು ವಿಷಯನೂ ಕೂಡ ಚರ್ಚೆ ಮಾಡೋದಿಲ್ಲ. ಆ ಲೋಕಲ್ ಇಶ್ಯೂಸ್ ಏನಿರ್ತದೆ ಅದ್ರ ಮೇಲೆ ಮಾಡೋದು, ಆ ಥರದ್ದು ಮಾಡ್ಕೊಂಡು ಬಂದ್ರೆ ವಿನ ಅದರಿಂದ ನಾವು ಗೋ ಬ್ಯಾಕ್ ಅಂತೇಳಿ ಮಾಡೋದು. ಅಲ್ಲಿ ನಾವು ಅವ್ರಿಗೆ ಯಾವ ಕಾರಣಕ್ಕೂ ನಾವು ಚುನಾವಣೆ ಮಾಡಲ್ಲ ಅಂತೇಳಿ ಅಲ್ಲಿ ಹೇಳಾದ್ಮೇಲೆ ನಮ್ಮ ಯಾಕೆ ಇಲ್ಲಿ ಮಾಡ್ಬೇಕು. ಅಂದ್ರೆ ಈ ಸಲ ನೀವು ಬಿಜೆಪಿ ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಹೋಗೋದಿಲ್ಲ? 100% ಹೋಗೋದಿಲ್ಲ. ಸೊ ಇವಾಗ ಮತ್ತೆ ಒಂದೇ ವೇದಿಕೆಯಲ್ಲಿ ಇವ್ರನ್ನ ಸಹ ಕಳ್ಸಿದ್ರಿ ರಾಜ್ಯಗಳು. ನಾನು ಕೂಗ್ಲಿಲ್ಲ. ನಾವು ಕಾಂಗ್ರೆಸ್ನವರೇ ಬಂದು ನಿಮ್ಗೆ ಅಪ್ರೋಚ್ ಮಾಡಿದ್ರು? ಅಲ್ಲ, ನಾನು ಸಭೆ ಮಾಡ್ತಾ ಇದ್ದೆ. ನಾನು ಕಾರ್ಯಕರ್ತರ ಸಭೆ ಮಾಡ್ತಾ ಇದ್ದೆ. ಅವರು ಬಂದು ಅಪ್ರೋಚ್ ಮಾಡ್ತೀನಿ ಅಂತಂದ್ರು, ಬನ್ನಿ ಅಂತಂದ್ರು. ಸೊ ಈಗ ನಿಮ್ಗೆ ಪ್ರಚಾರಕ್ಕೆ ಅಪ್ರೋಚ್ ಮಾಡಿದ್ದಾರೆ? ನಾನು ಹೇಳದು, ನಾ ಎಲ್ಲೆಲ್ಲಿ ಮೀಟಿಂಗ್ ಮಾಡ್ತೀನಿ ಅವ್ರು ಬಂದು ಅವ್ರ ಪಡೋಗ ಕೇಳ್ಕೋಬಹುದು. ಬಟ್ ಅಲ್ಟಿಮ ಆಗಿ ಅಂದ್ರೆ ಎಲ್ಲೋ ಅವರು ನಮ್ಮ ಪರ ಪ್ರಚಾರ ಮಾಡಿ ಅಂತ ಇದನ್ನ ಕೇಳಿಲ್ಲ. ಇಲ್ಲ ಯಾರು ಕೇಳಿಲ್ಲ ಬಿಜೆಪಿ ಕಾಂಗ್ರೆಸ್ ಅಲ್ಲಿ. ಇಲ್ಲ. ಸೊ ಇನ್ ಕೇಸ್ ಯಾರು ಕೇಳಿಲ್ಲ ನೀವು ತಟಾಸಗಳು ಕೊಡ್ತಾರ? ತಟಸ್ಥ ಉಳಿಯೋ ಕ್ವಶನ್ ಇಲ್ಲ. ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕು. ಅದರಿಂದ ನಾನು ಹೇಳ್ತೀನಿ ಮತದಾರರಿಗೆ, 10-15 ವರ್ಷದಿಂದ 15 ವರ್ಷ ಕಂಟಿನ್ಯೂಷನ್ಗೆ ಬಿಜೆಪಿ MP ಅವರು ಈ ಕ್ಷೇತ್ರಕ್ಕೆ ಏನ್ ಡೆವಲಪ್ಮೆಂಟ್ ಮಾಡಿದ್ದಾರೆ, ಇನ್ನು 5 ವರ್ಷ ಇವರೇ ಏನ್ ಮಾಡ್ತಾರೆ. ಅದರಿಂದ ಡೆವಲಪ್ಮೆಂಟ್ ಆಗಬೇಕು. ಪ್ರೋಗ್ರಾಮ್ಗಳು ನಮಗೆ ಕೇಂದ್ರ ರಾಜ್ಯ ಸರ್ಕಾರದಿಂದ ತರ್ತಕ್ಕಂಥದ್ದು ಮಾತ್ರ ಆಗಬೇಕು. ಅದಕ್ಕೆ ನೀವು ಯಾರಿಗೆ ಬೆಂಬಲ ಮಾಡಬೇಕು ಯೋಚನೆ ಮಾಡಿ ಅಂತ ಹೇಳ್ಕೊಂಡು ಹೋಗ್ರಿ. ನೀವು ಮತದಾರರಿಗೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಬರಂತ ಏನೋ ಒಂದು ಕ್ಲಾರಿಟಿ ಕೊಡ್ತಾರ ಅಂದ್ರೆ ಈ ಪಕ್ಷಕ್ಕೆ ಮತ ಹಾಕಿ, ಇಲ್ಲ ಈ ಪಕ್ಷಕ್ಕೆ ಯಾವ ಪಕ್ಷಕ್ಕೆ ಮತ ಹಾಕಿದ್ರೆ ಡಿಮ್ಯಾಂಡ್ ಇಲ್ಲ. ಅಲ್ಲಲ್ಲಿ ಹೋಗಿ ಹೇಳ್ತೀನಿ. ಈಗ ಒಂದು ರಾಜ್ಯ ಕಾನ್ಸ್ಟಿಟ್ಯೂನ್ಸಿ ಮಟ್ಟದಲ್ಲಿ ಒಂದು ಚುನಾವಣೆ ಒಂದು ಇದಾಗಿದೆ, ಭಾಷಣ ಆಗಿದೆ. ಈಗ ಅಲ್ಲಲ್ಲೇ ಹೋದಾಗ ಅಲ್ಲೇ ಸಂದರ್ಭ ನೋಡ್ಕೊಂಡು ಹೇಳ್ತೀನಿ. ಸೊ ಇತ್ತೀಚೆಗೆ ಇನ್ನೊಂದು, ಸೊ ನೀವು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಮತ್ತೆ ಕಾಂಗ್ರೆಸ್ ಸೇರುವಂತ ಒಂದು ದೊಡ್ಡ ವದಂತಿ ನಡೀತಾ ಇದೆ. ಸೊ ಇದೆಷ್ಟು ನಿಜ, ಎಷ್ಟು ಸೀರಿಯಸ್? 2028ಕ್ಕೆ ರಾಜೀನಾಮೆ ಕೊಡ್ತೀನಿ. ಅಲ್ಲಿ ಗಂಟ ರಾಜೀನಾಮೆ ಕೊಡೋ ಕ್ವಶನ್ ಇಲ್ಲ, ಉದ್ಭವನೂ ಕೂಡ ಆಗುತ್ತೆ. ಸೊ ಆಮೇಲೆ ಇನ್ನೊಂದು, ಇದು ಬಾಹ್ಯವಾಗಿ ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡ್ತಿದ್ದೀರಾ ಅನ್ಸುತ್ತೆ. ಇದರಿಂದ ಬಿಜೆಪಿಲಿ ನಿಮ್ಗೆ ನಂಬಿಕೆ ಏನ್ ಬೇಕಾದ್ರೂ ಕೊಡ್ಲಿ. ಮೊನ್ನೆ ರಾಜ್ಯಸಭೆದಲ್ಲಿ ಕೊಟ್ರು, 1 ಪೇಜ್ ಇದು ಕೊಟ್ಟು 170 ಪೇಜ್ ರಿಪ್ಲೈ ಕೊಟ್ಟಿದ್ದೀನಿ. ಇದಕ್ಕೂ ಕೊಡ್ಲಿ, ಆನ್ಸರ್ ಮಾಡ್ತೀನಿ. ಸೊ ಅಂದ್ರೆ ನೀವು ಅಂತಿಮವಾಗಿ ಏನ್ ಹೇಳ್ತೀರಾ, ನಾವು ಯಾವುದೇ ಪಕ್ಷದಲ್ಲೇ ಇರಲಿ, ಸೊ ನನಗೆ ಜನತೆನೇ ಇಂಪಾರ್ಟೆಂಟ್. ಸೊ ಜನತೆಗೋಸ್ಕರ ಯಾವ ಪಕ್ಷದಲ್ಲಿ ಈ ಕ್ಷೇತ್ರದ ಮತದಾರರೇ ಹೈಕಮಾಂಡ್. ನನಗೆ ಈ ಮತದಾರರು ಏನ್ ಹೇಳ್ತಾರೆ ಅದನ್ನ ಕೇಳ್ತಕ್ಕಂಥದ್ದು. ಬಿಜೆಪಿ ಇರ್ತೀರಲ್ಲ, ಕಾಂಗ್ರೆಸ್ ಕಾಂಗ್ರೆಸ್ ಯಾರೇ ಇಲ್ಲಿ ಈ ಮತದಾರರು, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಲೀಡರ್ಗಳು ಏನ್ ಹೇಳ್ತಾರೆ ಅವರೇ ನನ್ಗೆ ಹೈಕಮಾಂಡ್. ಅವರೇ ಮಾರ್ಗದರ್ಶನ ಮಾಡ್ತಾರೆ. ಇದುವರೆಗೂ ಮಾರ್ಗದರ್ಶನ ಮಾಡೋರೆ. ಅವ್ರ ಮಾರ್ಗದರ್ಶನ ಹೆಂಗೆ ಹೇಳ್ತಾರೆ ಮಾಡ್ತಾರೆ.